ಸಿಗುತ್ತೆ ಅಂತ ಒಂದು ಗೆಸ್ಸಿಂಗ್ ಇತ್ತು. ಆದ್ರೆ ಈ ತರ ಗಿಫ್ಟ್ ಸಿಗುತ್ತೆ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ ಗೊತ್ತಾ? ಹೌದಚ್ಚು, ಅವರು ನಮಗೆ ಬಂದಿದೆ ಅಂತ ತಕ್ಷಣ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನನಗೂ ಹಂಗೆ ಆಯ್ತು. ನಂಗೆ ಒಂಚೂರು ಅನ್ಕೊಂಡಿರ್ಲಿಲ್ಲ ನಮ್ಗೆ ಬಂದಿದೆ ಅಂತ. ಆಮೇಲೆ ನೋಡಿದ ತಕ್ಷಣ ಎಷ್ಟು ಶಾಕ್ ಆದೆ ಗೊತ್ತಾ? ಅಚ್ಚು, ಇದ್ರೊಳಗೆ ಏನಿರ್ಬೋದು? ಯಾರಿಗ್ ಗೊತ್ತು ಲಿಲ್ಲಿ, ಇದನ್ನ ಓಪನ್ ಮಾಡಿದ್ರೇನೆ ಗೊತ್ತಾಗೋದು. ಸರಿ ಬಾ, ಇದನ್ನ ತಗೊಂಡು ಮನೆಗೆ ಹೋಗೋಣ. ಸರಿ ನಡಿ, ಇದನ್ನ ತಗೊಂಡು ನಮ್ಮ ಮನೆಗೆ ಹೋಗೋಣ. ಅರೆ ಅಚ್ಚು, ಇದನ್ನ ತಗೊಂಡು ನಮ್ದಕ್ಕೆ ಮನೆಗೆ ಹೋಗೋಣ. ಅಚ್ಚು, ಇದ್ರೊಳಗೆ ಏನಿರ್ಬೋದು? ಹೌದು, ಒಂದೇ ಒಂದು ಕೊಟ್ಟಿದಾರಲ್ಲ, ಇದು ಯಾರಿಗೆ? ಹೌದು, ಒಂದೇ ಒಂದು ಕೊಟ್ಟಿದ್ದಾರೆ. ಇದು ಯಾರಿಗೆ? ಇದ್ರೊಳಗೆ ಏನಿರ್ಬೋದು? ಏನಿದ್ರೆ ಏನು, ಇದು ನನ್ ಮಾತ್ರ, ಯಾರಿಗೂ ಕೊಡಲ್ಲ. ನಮ್ಮ ಮನೆಗೆ ತಗೊಂಡೋಗೋಣ ಅಂದ್ರೆ ಅವ್ರವ್ರ ಮನೆಗೆ ತಗೊಂಡೋಗೋಣ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಮಾತಾಡಿ ನಮ್ಮ ಮನೆಗೆ ತಗೊಂಡೋಗಂಗ್ ಮಾಡ್ಬೇಕು. ಲಿಲಿ, ರೇಷ್ಮಾ, ಸರಿ ಸರಿ, ತಗೊಂಡ್ ನಡೀರಿ ನಮ್ಮ ಮನೆಗೆ. ಅರೆ ಅಚ್ಚು, ಏನು ನಿಂದಕ್ಕೆ ಮನೆ ಎಷ್ಟು ದೂರ ಐತೆ? ನಮ್ದು ಮನೆ ಈ ಸ್ಕೂಲ್ ಹಿಂದ್ಗಡೆನೆ ಇರೋದಲ್ಲ, ತಗೊಂಡು ಹೋಗೋಣ ಬಾ ನಮ್ದಕ್ಕೆ ಮನೆಗೆ. ರೇಷು, ಏನ್ ಗೊತ್ತಾ, ಇದನ್ನ ತಗೊಂಡು ನಿಮ್ ಮನೆಗೆ ಹೋಗ್ಬೋದು. ಆದ್ರೆ ಪಾಪ ನಿಮ್ ಮನೆ ಬಾಕ್ಲಿದೆಲ್ಲ ತುಂಬಾ ಸಣ್ಣದಿದೆ, ಒಳಗ್ ತಗೊಂಡೋಗಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರ ನಮ್ಮ ಮನೆಗೆ ಹೋಗೋಣ ಅಂತ. ಹೌದು ಅಚ್ಚು, ನೀನು ಹೇಳೋದು ಸರಿನೇ. ನಮ್ದಕ್ಕೆ ಮನೆದು ಬಾಕ್ಲು ಇದೆಯಲ್ಲ, ಅದು ತುಂಬಾ ಸಣ್ಣದೈತೆ. ಸರಿ, ನಿಮ್ದಕ್ಕೆ ಮನೆಗೆ ತಗೊಂಡೋಗೋಣ. ಅಚ್ಚು, ಇವ್ರ ಮನೆಗೆ ಇಂತ ಸ್ವಲ್ಪ ದೂರನೇ ನಮ್ಮ ಮನೆ ಇರೋದು. ನಿಮ್ಮ ಮನೆ ಆದ್ರೂ ಅಷ್ಟು ದೂರ ಇದೆ. ನಮ್ಮ ಮನೆಗೆ ತಗೊಂಡೋಗೋಣ. ನಮ್ಮ ಮನೆ ಬಾಕ್ಲೆಲ್ಲ ತುಂಬಾ ಸಣ್ಣದೇನಿಲ್ಲ, ತುಂಬಾ ದೊಡ್ಡದಾಗೆ ಇದೆ. ಅಯ್ಯೋ ಲಿಲಿ, ನಿಂಗೆ ಈ ವಿಷಯ ಗೊತ್ತಿಲ್ವಾ? ಏನ್ ವಿಷಯ ಅಚ್ಚು? ನಿನ್ ತಮ್ಮ ಅಕ್ಕು ಇದ್ದಾನಲ್ಲ, ಸಾರಿ ಅಕ್ಕು ಸ್ವಾಮಿ ಇದಾರಲ್ಲ, ಅವ್ರೆಲ್ಲ ಹೋಗಿದ್ದಾರೆ? ಅಕ್ಕು ಸ್ವಾಮಿ ಶಬರಿಮಲೆಗೆ ಹೋಗಿದ್ದಾರೆ. ಶಬರಿಮಲೆಗೆ ಹೋಗಿದಾರಲ್ಲ, ಶಬರಿಮಲೆಗೆ ಹೋದ್ರೆ ಇಂಥದ್ದೆಲ್ಲ ಮನೆ ಒಳಗೆ ತಗೊಂಡೋಗ್ಬಾರ್ದು, ಗೊತ್ತಾ ನಿಂಗೆ? ಹೌದಾ? ಅದಕ್ಕೆ ಹೇಳ್ತಾ ಇರೋದು. ಬಾ, ಇದನ್ನ ನಮ್ಮ ಮನೆ ತಗೊಂಡೋಗೋಣ, ಆಯ್ತಾ? ಆಯ್ತಚ್ಚು. ಅಚ್ಚು, ಲಿಲಿ, ರೇಷ್ಮಾ, ಏನ್ ಮಾಡ್ತಾ ಇದ್ದೀರಾ? ಏನು ಇಲ್ಲ ಜೂಲಿ, ಈ ಗಿಫ್ಟ್ ನ ಅಚ್ಚು ಮನೆ ತಗೊಂಡೋಗ್ತಾ ಇದೀವಿ. ಗಾಡ್, ಏ ಲಿಲಿ, ರೇಷ್ಮಾ, ನಿಮ್ಗೆ ಎಷ್ಟು ಒಳ್ಳೆ ಮನ್ಸು. ಇಷ್ಟು ದೊಡ್ಡ ಗಿಫ್ಟ್ ಅಚ್ಚು ಮನೆಗೆ ತಗೊಂಡೋಗಿ ಅಚ್ಚು ಕೊಡ್ತೀರಾ? ಗಾಡ್, ನಂಗಂತೂ ಈ ತರ ಮನ್ಸಂತೂ ಬರೋದೇ ಇಲ್ಲ. ಏನು, ಅಚ್ಚು ಕೊಡ್ತೀವಾ? ಯಾರು ಅಚ್ಚು ಕೊಡೋದು? ಅಚ್ಚುಗೆಲ್ಲ ಏನು ಕೊಡೋದಿಲ್ಲ. ನಮ್ಮ 3 ಜನಕ್ಕೂ ಅಚ್ಚು ಮನೆಗೆ ಹೋಗಿ ಗಿಫ್ಟ್ ನ ಓಪನ್ ಮಾಡಿದ್ವಿ ಅಂದ್ರೆ ಅದ್ರೊಳಗೆ ಏನಿದೆಯೋ ಅದನ್ನ ನಾವು ಶೇರ್ ಮಾಡ್ಕೊಳ್ತೀವಿ, ಗೊತ್ತಾ? ಅಯ್ಯೋ ದೇವ್ರೇ, ಕೊಟ್ಟಿದ್ದು ಕೊಟ್ಟೆ, ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟೆ, ಆದ್ರೆ ಈ ತರ ಕಷ್ಟ ಕೊಟ್ಟಿದ್ಯಲ್ಲಪ್ಪ. ಈ ಗಿಫ್ಟ್ ನ ನಾನ್ ಮಾತ್ರ ಹೆಂಗ್ ತಗೊಳ್ಳೋದಂತ ಗೊತ್ತಾಗ್ತಾನೆ ಇಲ್ಲ. ಇಷ್ಟು ಆಸೆ ಪಡ್ತಾ ಇದ್ದಾರೆ ಇಬ್ರು. ಈಗ ಏನ್ ಮಾಡೋದು? ಮೊದ್ಲು ಈ ಗಿಫ್ಟ್ ಅನ್ನ ಮನೆಗೆ ತಗೊಂಡೋಗೋಣ, ಆಮೇಲೆ ಏನಾಗತ್ತ ಅನ್ನೋದು ಆಮೇಲೆ ನೋಡ್ಕೊಳ್ಳೋಣ. ಚೆನ್ನಾಗಿ ತಗೊಂಡೋಗ್ತಾ ಇದ್ದೆ, ಅಷ್ಟ್ ಬೇಗ ಈ ಕಪಿ ಬಂದ್ಬಿಟ್ಟು ಫಿಟ್ಟಿಂಗ್ ಹಚ್ತಾ ಇದ್ದಾಳೆ. ತಡಿ, ಇವಳಿಗೆ ಮಾಡ್ತೀನಿ. ಲಿಲಿ, ನಾನು ಏನ್ ಹೇಳ್ತೀನಿ ಅಂತ ಸ್ವಲ್ಪ ನೀನ್ ಕೇಳು, ಆಯ್ತಾ? ಏನೋ? ನೀನು ಈ ಗಿಫ್ಟ್ ಇದೆಯಲ್ಲ, ಇದನ್ನ ತಗೊಂಡು ಅಚ್ಚು ಮನೆಗೆ ಹೋಗ್ಬೇಡ. ಏನ್ ಹೇಳ್ದೆ? ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳು. ನೀನು ಈ ಗಿಫ್ಟ್ ಇದೆಯಲ್ಲ, ಇದನ್ನ ತಗೊಂಡು ಅಚ್ಚು ಮನೆಗೆ ಹೋಗ್ಬೇಡ. ಯಾಕಂತ ಹೇಳ್ತೀಯ? ನನ್ ಮಾತ್ ಕೇಳು ಲಿಲಿ, ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆ. ಸ್ವಲ್ಪ ನೀನು ಟರ್ನ್ ಮಾಡಿ ಅವಳ ಫೇಸ್ ನ ನೋಡು. ಅವಳನ್ನ ನೋಡ್ದ? ಹೌದು, ಅವಳು ಯಾಕ ತರ ಸಿಟ್ಟಲ್ಲಿದ್ದಾಳೆ? ಅದೇನು ಇಲ್ಲ, ಈಗ ನೀನ್ ಹೇಳ್ದಲ್ಲ 3 ಜನಕ್ಕೂ ಶೇರ್ ಇದೆ ಈ ಗಿಫ್ಟ್ ಅಲ್ಲಿ ಅಂತ, ಅದನ್ನ ಕೇಳ್ಬಿಟ್ಟು ಅವಳಷ್ಟು ಶೀಟ್ ಮಾಡ್ಕೊಂಡಿದ್ದಾಳೆ. ನೀನ್ ಇದನ್ನ ತಗೊಂಡೋದೆ ಅಷ್ಟೇ, ಮುಗೀತು ನಿನ್ ಕತೆ. ಇದಿಷ್ಟು ಅವಳೇ ತಗೊಳ್ತಾಳೆ, ನಿನಗೆ ಗೊತ್ತಿಲ್ಲ ಅವಳ ಬುದ್ಧಿ. ಸಾಕ್ ನಿನ್ ಅಡ್ವೈಸ್, ಆಯ್ತಾ? ನಿನ್ ಕೆಲಸ ನೋಡ್ಕೊಂಡು ನೀನಿರೋ, ನಮ್ ಕೆಲಸ ನಾವು ನೋಡ್ಕೊಳ್ತೀವಿ. ನಿನ್ಗೂ ಅವಳಿಗೆ ಆಗಲ್ಲ ಅಂದ ತಕ್ಷಣ ನನ್ನ ಹತ್ರ ಬಂದು ಅವಳ ಬಗ್ಗೆ ಫಿಟ್ಟಿಂಗ್ ಹಚ್ತಾ ಇದ್ಯಾ? ಅವಳು ನನಗಲ್ಲ ಆ ತರ ಮಾಡಲ್ಲ, ಗೊತ್ತಾ? ಅವಳೇನು ನಾನು ಹೇಳಿದಿಕ್ ಸಿಟ್ಟಾಗಿಲ್ಲ, ನೀನ್ ಬಂದಿದ್ಯಲ್ಲ ಅದಕ್ಕೆ ಸಿಟ್ಟಾಗಿರೋದು. ಅವಳು ನಾನು ಎಷ್ಟು ಬೆಸ್ಟ್ ಫ್ರೆಂಡ್ ಗೊತ್ತಾ? ಲಿಲ್ಲಿ, ನಾನ್ ನಿಂಗೆ ಹೇಳೋದು ಹೇಳ್ಬಿಟ್ಟೆ, ನಿನ್ ಇಷ್ಟ. ಓಯ್, ಏನಚ್ಚು? ನಿಂಗಲ್ಲ ಅವಳು. ಓಯ್, ನಿನಗೆ ಹೇಳ್ತಾ ಇರೋದು. ಅಚ್ಚು, ಏನಚ್ಚು? ಅಚ್ಚು, ಕಂಗ್ರ್ಯಾಚುಲೇಷನ್ಸ್. ನಿನ್ನ ಕಂಗ್ರ್ಯಾಚುಲೇಷನ್ಸ್ ನ ಕಸದ ಬುಟ್ಟಿಗೆ ಹಾಕು. ಏನ್ ಹೇಳ್ದೆ? ಏನಚ್ಚು? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಾ, ಇಲ್ಲಿ ಬಾ. ಅಚ್ಚು, ಏನಚ್ಚು? ನಾನು ಇಲ್ಲಿ ನಿಂತ್ಕೊಳ್ತೀನಿ. ಫಸ್ಟ್ ಪ್ರೈಸ್ ಯಾರಿಗೆ ಬರುತ್ತೋ ಅವ್ರು ಹೇಳಿದ ಮಾತು ಕೇಳ್ಬೇಕಂತ ಮೊನ್ನೆ ಚಾಲೆಂಜ್ ಮಾಡಿದ್ವಲ್ಲ, ಮರ್ತೋಯ್ತಾ? ಗಾಡ್, ಅಚ್ಚು ಮರಿಲಿಲ್ಲ. ಅಚ್ಚು, ಏನ್ ಹೇಳಚ್ಚು? ಅದಕ್ಕೆ ನಾನು ಬಂದೆ, ನೀನೇನಾದ್ರೂ ಹೇಳಿದ್ರೆ ಮಾಡೋಣ ಅಂತ. ಓ ಹಂಗ? ಸರಿ, ಈಗೇನು ಅವಳ ಹತ್ರ ಹೇಳ್ತಾ ಇದ್ದೆ? ಅದು ಬೇಡ ಬಿಡಚ್ಚು, ಮುಚ್ಕೊಂಡು ಹೇಳು. ಅಚ್ಚು, ಅದೇನಿಲ್ಲ, ಗಿಫ್ಟು ನಿಮ್ಮ ಮನೆಗೆ ತಗೊಂಡೋದ್ರೆ ನೀನು ಇವ್ರಿಗೆ ಕೊಡಲ್ಲ ಅಂತ ಅವಳ ಹತ್ರ ಹೇಳಿದ್ದು. ಅದಕ್ಕೆ ಲಿಲ್ಲಿ ಏನ್ ಹೇಳಿದ್ಲು? ಅದಕ್ಕೆ ಲಿಲಿ ಹೇಳಿದ್ಲು, ಅವಳು ನಾನು ಬೆಸ್ಟ್ ಫ್ರೆಂಡು, ಅವಳು ನನ್ಗೆ ಆ ಥರ ಮಾಡಲ್ಲ, ನಿನಗೆ ಅವಳಿಗೆ ಆಗಲ್ಲ ಅಂದ್ರೆ ಏನ್ ಫಿಟ್ಟಿಂಗ್ ಹಚ್ತಾ ಇದೆಯಾ, ನಿನ್ ಕೆಲಸ ಎಷ್ಟಿದೆಯಾ ಅದನ್ನ ನೋಡು ಅಂತ ಹೇಳಿದ್ಲು. ನೋಡ್ದಾ ನನ್ನ ಫ್ರೆಂಡ್ ಹೆಂಗೆ ಅಂತ? ಪಾಪ ಅವಳಿಗೆ ಗೊತ್ತಿಲ್ಲ ಈ ಗಿಫ್ಟ್ ನ ನಮ್ಮ ಮನೆಗೆ
ತಗೊಂಡೋದ್ಮೇಲೆ ನಾನು ಯಾರಿಗೂ ಕೊಡಲ್ಲ, ಇದು ನನಗ್ ಮಾತ್ರ. ಅಚ್ಚು ನೀನ್ ಈ ತರ ಮಾಡೋದ್ ಸರಿ ಇಲ್ಲ ಗೊತ್ತಾ? ಏನ್ ಸರಿ ಇಲ್ಲ? ನಾನ್ ಈ ತರ ಮಾಡೋದ್ ಸರಿನೇ. ಇದು ನನ್ ಗಿಫ್ಟ್ ಗೊತ್ತಾ? ಅಚ್ಚು ಏನಿದು ನಿಂದಕ್ಕೆ ಈ ತರ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡ್ತೈತೆ? ಹಿಂಗೆಲ್ಲ ಮಾಡ್ಬಾರ್ದು. ಇದು ಗಿಫ್ಟ್ ನಮ್ಗೆ ಎಲ್ರಿಗೂ ಸೇರತ್ತೆ ಗೊತ್ತಾ? ನೀನ್ ಹೇಳಚ್ಚು. ತಡಿ, ಒಂದ್ 5 ನಿಮಿಷ ತಡಿ. ಯಾಕೆ ಮಾತಾಡ್ತಾ ಇದ್ಯಾ? ಅದು ಅಚ್ಚು, ನೀವು ಜಗಳ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬಾ ನಗು ಬರ್ತಾ ಇದೆ. ಹೌದಾ? ಚಾಲೆಂಜ್ ಅಲ್ಲಿ ಏನ್ ಹೇಳಿದ್ರಿ? ಯಾರು ಫಸ್ಟ್ ಪ್ರೈಸ್ ಬರುತ್ತೋ ಅವ್ರು ಏನ್ ಹೇಳಿದ್ರೇನು ಕೇಳ್ಬೇಕು ಅಂತ. ಈಗ ಯಾರು ಫಸ್ಟ್ ಪ್ರೈಸ್ ತಗೊಂಡಿದ್ದು? ನೀನೆ. ಈಗ ನಾನು ಏನ್ ಹೇಳ್ತೀನೋ ಅದು ನೀನ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಪಟಾಕಿ ಇಟ್ಟಿದ್ದೀನಿ, ದೀಪಾವಳಿ ತಂದಿದ್ದು, ಆಯ್ತಾ? ಆ ಪಟಾಕಿ ತಂದು ನಿನ್ ಕಿವಿಯಲ್ಲೇ ಇಡ್ತೀನಿ, ಅದು ಬಾಂಬ್ ಇಡ್ತೀನಿ. ಬೇಕಾ ಇತ್ತದಲ್ಲ? ನೋ ಅಚ್ಚು, ಅಚ್ಚು ನೀನ್ ಏನ್ ಹೇಳಿದ್ರೇನು ನಾನು ಕೇಳ್ತೀನಿ. ಈಗ ನೀನು ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿತ್ಕೋ. ಹೇ ಅಚ್ಚು, ಯಾಕೆ ಈ ತರ ಪನಿಷ್ಮೆಂಟ್ ಕೊಡ್ತೀಯಾ? ಈಗ ನೀನ್ ನಿತ್ಕೊಳ್ತೀಯಾ ಇಲ್ವಾ? ಓ ಸಾರಿ ಅಚ್ಚು, ಶಿಟ್ ಮಾಡ್ಕೋಬೇಡ, ನಿಂತ್ಕೊಳ್ತೀನಿ. ಫಿಟ್ಟಿಂಗ್ ಹಚ್ಕೊಡ್ತೀಯಾ? ಹಿಂಗೆ ಸ್ವಲ್ಪ ನಿಲ್ಲು. ಅರೆ ಅಚ್ಚು, ನೀನು ತಲೆ ಮಾಡಿದ ತಪ್ಪು ನೋಡು. ಇದು ಎಲ್ಲಿಗೂ ಬಂದಿದ್ದು, ಮೂರನ್ನು ಶಾನೆ ಕೊಡಬೇಕು. ಆಗಲ್ಲ, ಅಚ್ಚು ಕಡೆ ಬೇಡ, ಇದು ನಂಗೆ ಏ ಅಚ್ಚು ಪ್ಲೀಸ್ ಅದಕ್ಕೆ ಮಾಡ್ತೀನಿ. ಅಚ್ಚು ಹೌದು ಇದನ್ನ ಕೊಡು, ನೀನು ತಲೆ ಮಾಡ. ನಾನು ಹಂಗೆ ಮಾಡೋದು, ಯಾರು ಕೊಡಲ್ಲ, ಇದು ನಂದು. ಅಚ್ಚು ನಾಳೆ ಡೌನ್ಲೋಡ್ ಮಾಡ್ತೀನಿ ನೋಡು. ಓಕೆ ಓಡಿ ಹಾಗೆ ಅಚ್ಚು ಪ್ಲೀಸ್ ನೀನು ಮಾಡಿಲ್ಲ ಇಲ್ಲ ನನಗೆ ಕೊಟ್ಟ ಇಲ್ಲ ನೋಡು. ಕೊಡಲ್ಲ ಅಷ್ಟೇ. ಜನನು ನಾಯಿಗಳ ತರ ಕಚ್ಚಾಡ್ಕೊಳ್ತಾ ಇದ್ದಾರೆ. ಅಚ್ಚು ಏನಮ್ಮ ಮಾಡ್ತಾ ಇದ್ದೀರಾ? ಮ್ಯಾಮ್ ಏನೂ ಇಲ್ಲ ಮ್ಯಾಮ್. ಏನೋ ಕೂಗ್ತಾ ಇರೋ ಸೌಂಡ್ ಬಂತಮ್ಮ. ಅಯ್ಯೋ ಇಲ್ಲ ಮ್ಯಾಮ್, ಆ ಥರ ಎಲ್ಲ ಏನು ಸೌಂಡ್ ಬರಲಿಲ್ಲ ಮ್ಯಾಮ್, ನಾವು ಹಂಗೆ ಮಾತಾಡ್ತಾ ಇದ್ವಿ ಮ್ಯಾಮ್. ಹೌದಾ? ನನಗೆ ಹಂಗೆ ಕೇಳಿಸ್ಲಿಲ್ಲ. ನಂದು ಇದು ನನಗೆ ಕೊಡು ಅಂತ ಜಗಳ ಮಾಡ್ದಂಗಿತ್ತು. ಅದೇನಿಲ್ಲ ಮ್ಯಾಮ್, ಈ ಗಿಫ್ಟ್ ಇದೆಯಲ್ಲ ಮ್ಯಾಮ್, ಈ ಗಿಫ್ಟ್ನ ಲಿಲ್ಲಿ ಮತ್ತೆ ರೇಷ್ಮಾ ಇಬ್ರು ನನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್. ನಾನು ಬೇಡ ಅಂದ್ರೆ ನಾನೇ ಇಟ್ಕೋಬೇಕಂತ ಹೇಳ್ತಾ ಇದ್ದಾರೆ ಮ್ಯಾಮ್. ಅದಕ್ಕೆ ನನಗೆ ಬೇಜಾರಾಗ್ತಾ ಇತ್ತಾ, ಇಲ್ಲಪ್ಪ ನೀವಿಬ್ಬರೇ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ಮ್ಯಾಮ್. ಎಷ್ಟು ಒಳ್ಳೆ ಮನಸ್ಸು ನಿಮಗೆ ಲಿಲ್ಲಿ. ಎಸ್ ಮ್ಯಾಮ್. ಸರಿ ಮಕ್ಕಳೇ, ಈ ಗಿಫ್ಟ್ ತಗೊಂಡೋಗಿ ಓಪನ್ ಮಾಡ್ತೀರಲ್ಲ, ಓಪನ್ ಮಾಡಿದ್ಮೇಲೆ ಅದರೊಳಗೆ ಏನಿದೆಯೋ ನನಗೆ ಫೋಟೋ ತೆಗೆದು ಕಳಿಸ್ತೀರಾ ನನ್ನ ವಾಟ್ಸಪ್ ನಂಬರ್ಗೆ? ಓಕೆ ಮ್ಯಾಮ್. ಮ್ಯಾಮ್ ಗಿಫ್ಟ್ ಕೊಡೋದು ಕೊಟ್ರು ಮ್ಯಾಮ್, ಆದ್ರೆ ಒಂದು ಗ್ರೂಪ್ ಅಲ್ಲಿ 3 ಜನ ಇರೋದು ಮ್ಯಾಮ್, ಅವ್ರಿಗೆ ಅಷ್ಟು ಗೊತ್ತಿಲ್ವಾ ಮ್ಯಾಮ್? ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ಬೋದಲ್ಲ ಮ್ಯಾಮ್? ಒಂದೇ ಒಂದು ಕೊಟ್ಬಿಟ್ಟು ಇದಕ್ಕೆ ಎಷ್ಟು ಹೊಡ್ಕೊಳ್ತಾ ಇದೀವಿ ಗೊತ್ತಾ ಮ್ಯಾಮ್ ನಾವು? ಏನು ಹೊಡ್ಕೊಳ್ತಾ ಇದ್ದೀರಾ? ಹೊಡ್ಕೊಳ್ತಾ ಇರೋದಂದ್ರೆ ಹಂಗ್ ಹೊಡ್ಕೊಳ್ತಾ ಇರೋದಲ್ಲ ಮ್ಯಾಮ್, ಈ ಗಿಫ್ಟ್ ನನಗೆ ಬೇಡ, ನೀನ್ ಇಟ್ಕೋ ಅಂತ ಅಂದ್ಬಿಟ್ಟು ಆ ಥರ ಹೊಡ್ಕೊಳ್ತಾ ಇರೋದು ಮ್ಯಾಮ್. ಓ ಹೌದಾ, ಸರಿ ನಾನೇನೋ ಅನ್ಕೊಂಡ್ಬಿಟ್ಟೆ. ಅಚ್ಚು ಒಂದು ಕೊಟ್ಟಿದ್ದಾರಂತ ಹೇಳಿದ್ರೆ ಇದು ತುಂಬಾ ಕಾಸ್ಟ್ಲಿ ಅಂತೆ, 15,000 ರೂಪಾಯಿ ಅಂತ ಹೇಳಿದ್ರು. ಆದ್ರೆ ಒಳಗೆ ಏನಿದೆ ಅಂತ ಕೇಳಿದ್ವಿ, ಹೇಳಲೇ ಇಲ್ಲ. ಸರಿ ಆಯ್ತು, ಇದನ್ನ ಓಪನ್ ಮಾಡಿದ್ಮೇಲೆ ನನಗೆ ಫೋಟೋ ಕಳಿಸ್ಬಿಡಿ ಆಯ್ತಾ? 15,000 ರೂಪಾಯಿನಾ? ಯಾರಿಚ್ಚೆ ಯಾರೋ ಇದ್ದಂಗಿತ್ತು. ಜೂಲಿ ಇದೇನಮ್ಮ? ಮ್ಯಾಮ್ ಅವಳಿದಾಳಲ್ಲ ಅಲ್ಲಿ. ಮ್ಯಾಮ್ ಅವಳೆ ಮ್ಯಾಮ್, ಅವಳಿದಾಳಲ್ಲ ಇವಳು. ಬೆಳಿಗ್ಗೆ ಯೋಗ ಮಾಡಲಿಲ್ಲ ಮ್ಯಾಮ್, ಅದೇ ಈಗ ಸ್ವಲ್ಪ ಯೋಗ ಮಾಡ್ತಾ ಇದ್ದಾಳೆ ಮ್ಯಾಮ್. ಹೌದಲ್ಲನೇ ಜೂಲಿ? ನಿಮ್ಗೆ ಹೇಳ್ತಿರೋದು ಮ್ಯಾಮ್ ಕೇಳ್ತಾ ಇಲ್ವಾ? ಹೌದು ತಾನೇ? ಯಶ್ ಮ್ಯಾಮ್, ನಾನು ಬೆಳಿಗ್ಗೆ ಯೋಗಾಸನ ಮಾಡಲಿಲ್ಲ, ಅದಕ್ಕೆ ಮ್ಯಾಮ್ ಮಾಡ್ತಾ ಇದ್ದೀನಿ. ಸರಿ ರೇಷ್ಮಾ ಅವಳು ಆಚೆ ತಿರುಗಿದಾಳೆ, ನಾವು ಇದನ್ನ ತಗೊಂಡು ಹಂಗೆ ಹೋಗ್ಬಿಡನ್ವಾ? ಏನ್ ಹೇಳ್ದೆ? ಏನ್ ಹೇಳಿಲ್ಲ ಅಚ್ಚು, ಇದನ್ನ ತಗೊಂಡು ನಿಮ್ ಮನೆಗೆ ಹೋಗೋಣ ಅಂತ ಹೇಳ್ದೆ. ಭಯ ಇರ್ಬೇಕು. ಆಟೋ ಇಲ್ಲೇ ನೋಡ್ತಾ ನಿಂತ್ಕೊಂಡಿದ್ಯಾ? ರಿಕ್ಷಾ ಬಂತು ನೋಡು. ಈ ಗಿಫ್ಟ್ ಅನ್ನ ಆಟೋದಲ್ಲಿಟ್ಟು ಕಟ್ಟ ಕೇಳು ಅವಣ್ಣನ್ನ. ಅಚ್ಚು ನಾನೇನ್ ಮಾಡೋದು? ನೀನಾ? ಈ ಸ್ಕೂಲ್ ಗ್ರೌಂಡ್ ಎಲ್ಲ ತುಂಬಾ ಗಲೀಜಿದೆ ನೋಡು, ಅದನ್ನೆಲ್ಲ ಕ್ಲೀನ್ ಮಾಡು ಆಯ್ತಾ? ದುಮ್ಮಿ ಅಂಕಲ್ ತುಂಬಾ ಥ್ಯಾಂಕ್ಸ್. ಲಿಲ್ಲಿ ಎಷ್ಟು ಒಳ್ಳೆಯವರಲ್ಲ, ನಮ್ಮ ಹತ್ರ ದುಡ್ಡು ತಗೊಳ್ದೇನೆ ಎಲ್ಲ ತಂದು ಇಳಿಸ್ಬಿಟ್ಟು ಹೋದ್ರಲ್ಲ. ಅದು ರೇಷ್ಮದ್ ಪಪ್ಪನ್ ಫ್ರೆಂಡ್ ಅವರು, ಅದಕ್ಕೆ ಫ್ರೀಯಾಗಿ ಇಳಿಸಿದ್ದು. ಹೌದಾ? ಹೌದಚ್ಚು, ಇವರು ನಮ್ದಕ್ಕೆ ಪಪ್ಪ ಇದಾರಲ್ಲ, ಅವ್ರದಕ್ಕೆ ಫ್ರೆಂಡ್ ಅವರು ನಮ್ದಕ್ಕೆ ಮನೆಗೆಲ್ಲ ಆಗಾಗ ಬರ್ತಾರಲ್ಲ, ಹಂಗೆ ನಾನು ಅವರಿಗೆ ಗೊತ್ತು. ಹಾಗಾಗಿ ಅವರು ಈಗ ದುಡ್ಡಿಗೆ ತಗೊಳ್ಳಿಲ್ಲ ನಿನ್ನ ಹತ್ರ. ಹೌದಾ? ಅಚ್ಚು ಗಿಫ್ಟ್ ಓಪನ್ ಮಾಡೋಣ? ಅದ್ ನಾನು ಓಪನ್ ಮಾಡ್ಕೊಳ್ತೀನಿ, ನೀವಿಬ್ರು ಮನೆಗೆ ಹೋಗಿ. ಅಚ್ಚು ನೀನ್ ಈ ತರ ಮಾತಾಡೋದು ತುಂಬಾ ತಪ್ಪು ಗೊತ್ತಾ? ನಾವೆಲ್ಲರೂ ಶೇರ್ ಹಾಕಿರುತ್ತಾನೆ, 3 ಜನಕ್ಕೂ ತಾನೆ ಇದು ಗಿಫ್ಟ್. ನೀನ್ ಮಾತ್ರ ಇಟ್ಕೊಳ್ತೀನಿ ಅಂದ್ರೆ ಏನ್ ನ್ಯಾಯ? ಹೌದು, 3 ಜನನು ಶೇರ್ ಹಾಕಿದ್ವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸರಿ, ನಾನೀಗ ಒಂದು ಕೇಳ್ತೀನಿ, ನೀನ್ ಅದಕ್ಕೆ ಆನ್ಸರ್ ಮಾಡ್ಬೇಕು. ಏನ್ ಹೇಳು? ಶೇರ್ ಅಂತ ಹೇಳಿದ್ರೆ ಏನು? ಶೇರ್ ಅಂತ ಹೇಳಿದ್ರೆ ಇದನ್ನು ಗೊತ್ತಿಲ್ವಾ ಅಚ್ಚು ನಿಂಗೆ?
ನಾನ್ ಕೇಳಿದಕ್ಕೆ ನೀನ್ ಆನ್ಸರ್ ಮಾಡು. ಶಾರ್ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಯಾವ್ದಾದ್ರು ಒಂದು ವಸ್ತು ಇದೆ ಅನ್ಕೋ, ಅದೊಂದು 30 ರೂಪಾಯಿ ಅಂತ ಇಟ್ಕೋ. ಈಗ ನೀನೊಂದು 10 ರೂಪಾಯಿ, ನಾನೊಂದು 10 ರೂಪಾಯಿ, ಮತ್ತೆ ರೇಷ್ಮಾ ಒಂದು 10 ರೂಪಾಯಿ ಹಾಕಿ ಅದನ್ನ ನಾವು ಕೊಂಡ್ಕೊಳ್ತೀವಲ್ಲ, ಅದಕ್ಕೆ ಶಾರ್ ಅಂತ ಹೇಳ್ತಾರೆ. ಶಾರ್ ಅಂತ ಹೇಳಿದ್ರೆ ಏನಂತ ಗೊತ್ತಾಯ್ತಾ? ಅಂಗಡಿಯಲ್ಲಿ ಹೋಗಿ ಫುಡ್ ಫೆಸ್ಟಿವಲ್ಗೆ ನಾವು ಐಟಮ್ ತಗೊಂಡ್ವಲ್ಲ, ಆಗ ಅಲ್ಲಿ ಎಷ್ಟಾಯ್ತು? ಎಷ್ಟಾಯ್ತು? ಹಾಲು, ಸ್ಯಾಫ್ರಾನು, ಸಕ್ಕರೆ, ಮತ್ತೆ ಏಲಕ್ಕಿ ಇದೆಲ್ಲ ತಗೊಳ್ಳುವಾಗ 301 ರೂಪಾಯಿ ಏನೋ ಆಯ್ತು. 301 ರೂಪಾಯಿ ಆಯ್ತಾ? ಆಗ ನೀನೆಷ್ಟು ದುಡ್ಡು ಹಾಕ್ದೆ? ನಾನು 100 ರೂಪಾಯಿ ಹಾಕ್ದೆ. ರೇಷ್ಮಾ ನೀನೆಷ್ಟು ಹಾಕ್ದೆ? ನಾನು 100 ರೂಪಾಯಿ ಹಾಕ್ದೆ. ನಾನೆಷ್ಟು ಹಾಕ್ದೆ ಗೊತ್ತಾ? 101 ರೂಪಾಯಿ ಹಾಕ್ದೆ ಗೊತ್ತಾ? 1 ರೂಪಾಯಿ ಜಾಸ್ತಿ ಹಾಕಿದೀನಿ. ಹಂಗಂದ್ರೆ ಶಾರಲ್ಲಿ ಜಾಸ್ತಿ ದುಡ್ಡು ಯಾರ್ದು? ನನ್ ತಾನೇ. ಅದಕ್ಕೆ ಹೇಳ್ತಾ ಇರೋದು, ಈ ಗಿಫ್ಟ್ ನನಗೆ ಸೇರ್ಬೇಕು. ಅಚ್ಚು, ಖಾಲಿ ಒಂದೇ 1 ರೂಪಾಯಿ ಜಾಸ್ತಿ ಹಾಕಿದ್ದಕ್ಕೆ ಇಷ್ಟು ದೊಡ್ಡ ಗಿಫ್ಟ್ ನಿನಗೆ ಕೊಡ್ಬೇಕಾ? ಏನ್ ಹೇಳ್ತಾ ಇದೀಯ ಅಚ್ಚು? ಹೌದು, ಒಂದೇ 1 ರೂಪಾಯಿ ಜಾಸ್ತಿ ಹಾಕಿದಕ್ಕೆ ನೀನ್ ನನಗೆ ಕೊಡ್ಬೇಡ. ಸರಿ, ಈಗ ನಾವು ಫುಡ್ ಫೆಸ್ಟಿವಲ್ಗೆ ಅಷ್ಟೊಂದು ಮಾಡಿದ್ವಲ್ಲ, ನೀನು ಶಾರ್ 100 ರೂಪಾಯಿ ಹಾಕಿದ್ರ ಮೇಲೆ ಮತ್ತೇನ್ ನಿನ್ ಮನೆಯಿಂದ ತಗೊಂಬಂದೆ? ಏನು ತಗೊಂಬರ್ಲಿಲ್ಲ. ರೇಷ್ಮಾ, ನೀನೇನ್ ತಂದೆ ಮನೆಯಿಂದ? ನಾನೇನು ತರ್ಲಿಲ್ಲ ಅಚ್ಚು. ಇಬ್ರು ಏನು ತರ್ಲಿಲ್ಲ. ತಡಿ, ಇದ್ಯಾರ್ ತಂದ್ರು? ಇದನ್ ಯಾರ್ ತಂದ್ರು? ಇದೆಲ್ಲ ಯಾರ್ ತಂದ್ರು? ಇದಿಲ್ಲ ಅಂದ್ರೆ ನಾವು ಈ ಕಾಂಪಿಟೇಷನ್ ಅಲ್ಲಿ ಮಾಡಿದ್ವಲ್ಲ ರಸಗುಲ್ಲ, ರಸಮಲೈ, ಅದು ಮಾಡಕ್ ಆಗ್ತಾ ಇತ್ತಾ? ಇಲ್ಲ ಅಚ್ಚು. ಹಂಗಂದ್ರೆ ಹೇಳಿ, ಈಗ ಈ ಶಾರಲ್ಲಿ ಯಾರ್ ಜಾಸ್ತಿ ಇದೆ? ನಿಂದೆ ಜಾಸ್ತಿ ಇದೆ. ಹಂಗಂದ್ರೆ ಈ ಗಿಫ್ಟ್ ಯಾರಿಗ್ ಸ್ವಂತ? ನಿನಗೆ ಇಲ್ಲ, ಎಲ್ರಿಗೂ ಸ್ವಂತ. ಆಸೆ ಬರ್ಕಿ, ಆಸೆ ಬರ್ಕಿ, ಆಸೆ ಬರ್ಕಿ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ನಿನಗೆ. ಹೋದ್ರೆ ಹೋಗ್ಲಿ, ಅವಳು ಇಟ್ಕೊಳ್ಳಿ, ಇಷ್ಟೊಂದು ಖರ್ಚು ಮಾಡಿದ ಅಂತ ಒಂಚೂರು ಅನ್ಕೊಳ್ತಾ ಇಲ್ಲಲ್ಲ ನೀನು? ರೇಷ್ಮಾ, ಅವಳು ಇಷ್ಟೊಂದು ಮಾಡಿದಾಳಲ್ಲ, ಇರ್ಲಿ, ಅವಳೇ ಇಟ್ಕೊಂಡ್ಲಿ. ನಾವೇನ್ ಮಾಡಿ ಕೇಳಿದ್ರೇನೋ ಅವಳು ಕೊಡಲ್ಲ. ಆಯ್ತು ಲಿಲ್ಲಿ, ತುಂಬಾ ಜೋರಿದಾಳಲ್ಲ ಅಚ್ಚು. ನೀನ್ ಇನ್ನು 2 ದಿನ ತಾನೇ ಅವಳನ್ನ ನೋಡಿದ್ಯಾ, ಇನ್ನ ಹೋಗ್ತಾ ಹೋಗ್ತಾ ನೋಡ್ತೀಯ ನೋಡು. ಅಚ್ಚು, ನೀನೇ ಇಟ್ಕೋ ಆ ಗಿಫ್ಟ್, ನಾವು ಮನೆಗೆ ಹೋಗ್ತೀವಿ. ಆಯ್ತಾಯ್ತು, ಮನೆಗೆ ಹೋಗು. ಮನೇಲಿ ನಿಮ್ಮ ಅಮ್ಮ ಹುಡುಕ್ತಾ ಇರ್ತಾರೆ. ಅದ್ ನಮಗ್ ಗೊತ್ತು. ಸರಿ ಸರಿ, ಸಿಟ್ಟೇನು ಮಾಡ್ಕೊಂಬೇಡ ಬಿಡು. ನಾನೇನು ಅಷ್ಟೇನು ಮೋಸ ಏನ್ ಮಾಡಲ್ಲ. ತಡಿ, ತಗೋ. ಇದ್ಯಾಕಚ್ಚು? ಸರಿ, ನನಗೆ ಈ ತರ ಗಿಫ್ಟ್ ಕೊಟ್ಬಿಟ್ಟೆ ಅಂತ ನಿಮ್ಗೆ ಹೊಟ್ಟೆ ಉರಿಬಾರ್ದಲ್ಲ, ಅದಕ್ಕೆ 2 ಮಣ್ಣಿನ ಪಾತ್ರೆ ಕೊಟ್ಟಿದ್ದೀನಿ, ತಗೊಂಡೋಗು. ನೀನೇ ಇಟ್ಕೋ, ಆಯ್ತಾ? ಆಯ್ತಚ್ಚು. ಅಚ್ಚು, ಅಲ್ಲೊಂದು ಸ್ಟೀಲ್ ಪಾತ್ರೆ ಐತಲ್ಲ, ಅದು ಕೊಡ್ತೀಯಾ? ಅದು ತುಂಬಾ ಚೆನ್ನಾಗೈತೆ, ನಮ್ಮ ಅಮ್ಮನ್ಗೆ ಆ ತರ ಇಷ್ಟ ಆಗತ್ತೆ. ರೇಷ್ಮಾ, ನಿಮ್ಮ ಅಮ್ಮನ್ಗೆ ಈ ತರ ಸ್ಟೀಲು ಪಾತ್ರೆ ಇಷ್ಟ ಆಯ್ತು ಅಂದ್ರೆ ಹೋಗು, ಅಂಗಡಿಯಲ್ಲಿ ಸಿಗತ್ತೆ, ನಿಮ್ಮ ಅಮ್ಮನ್ಗೆ ಇದು ಕೊಡ್ಸು, ಆಯ್ತಾ? ಇದು ನಾನು ನಿಂಗೆ ಕೊಟ್ರೆ ನಮ್ಮಮ್ಮ ಇದೆಯಲ್ಲ, ಕಾಲ್ಗೆ ಹಾಕೋ ಪಾದರಕ್ಷೆ ಇದೆಯಲ್ಲ, ಅದರಲ್ಲಿ ಓಡಿಸಿ ಹೊಡಿತಾರೆ. ಅಚ್ಚು, ಈ ಗಿಫ್ಟ್ ಬಾಕ್ಸ್ ಓಪನ್ ಮಾಡ್ತೀಯಾ? ಅದನ್ನ ನೋಡ್ಬಿಟ್ಟು ಹೋಗ್ತೀವಿ. ಲಿಲ್ಲಿ, ಬೇಡ ಲಿಲ್ಲಿ, ಅದನ್ನೆಲ್ಲ ನೋಡ್ದೆ ಅಂದ್ರೆ ಮತ್ತೆ ನಿಂಗೆ ಆಸೆ ಆಗುತ್ತೆ, ಗೊತ್ತಾಯ್ತಾ? ಆಮೇಲೆ ಹೊಟ್ಟೆ ಉರಿಯುತ್ತೆ, ಅದಕ್ಕೆ ಬೇಡ. ನೀನ್ ಮನೆಗೆ ಹೋಗು, ಆಮೇಲೆ ನಾನು ಓಪನ್ ಮಾಡ್ತೀನಿ. ಏನಂಗ್ ನೋಡ್ತಾ ಇದ್ಯಾ? ನಡಿ ನಡಿ, ಜಾಗ ಖಾಲಿ ಮಾಡು. ಅಪ್ಪ, ಗಿಫ್ಟ್ ನಮ್ ಸ್ವಂತ ಮಾಡ್ಕೊಳ್ಳೋಷ್ಟರಲ್ಲಿ, ಇವರಿಬ್ರ ಹತ್ರ ಮಾತಾಡಿ ಕಳಿಸೋಷ್ಟರಲ್ಲಿ ಗಂಟೆಲ್ಲ ಉಣಗೋಗ್ತಾ ಇದೆ. ಹೋಗಿ ಮೊದಲು ಜ್ಯೂಸ್ ಕುಡಿಬೇಕು. ಅಮ್ಮ, 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 ಅಮ್ಮ. ಏನಚ್ಚು ಕೂಗ್ತೀಯಾ? ಅಯ್ಯೋ, ಏನಚ್ಚು ಇದು? ಇಷ್ಟು ದೊಡ್ಡದಿದೆ ಬಾಕ್ಸ್. ಅಮ್ಮ, ಏನ್ ಗೊತ್ತಾ? ತಡೀರಿ, ನಾನು ಹೇಳ್ತೀನಿ. ಇದು ನಿನ್ನೆ ನೀವು ನನಗೆ ಹೇಳ್ಕೊಟ್ರಲ್ಲ, ಫುಡ್ ಫೆಸ್ಟಿವಲ್ ಕಾಂಪಿಟೇಷನ್ಗೆ ರಸಮಲೈ, ಅದಕ್ಕೆ ಸಿಕ್ಕಿರಂತ ಪ್ರೈಸ್. ಆಮೇಲೆ ಅಮ್ಮ ರಸಮಲೈ ಮಾಡಿದ್ನ, ಆಮೇಲೆ ಇನ್ನೊಂದ್ ಸ್ವಲ್ಪ ಆ ಪನ್ನೀರ್ ಉಳಿದಿತ್ತ, ಅದರಲ್ಲಿ ರಸಗುಲ್ಲಾನು ಮಾಡ್ದೆ ಅಮ್ಮ. ಹೌದಚ್ಚು. ಮತ್ತಿದೇನಚ್ಚು ಇಷ್ಟು ದೊಡ್ಡ ಬಾಕ್ಸ್? ಇದಮ್ಮ, ಇದು ಸ್ಕೂಲಲ್ಲಿ ನಾನು ಸ್ಕೂಲಿಗೆ ಹೋಗುವಾಗ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ ಏನು ಹೇಳಿದ್ರು ಸ್ಟೇಜಲ್ಲಿ ಪ್ರೈಸ್ ಕೊಡೋದು, ಹಾಲು ಸಿಹಿ ದ್ರಾಕ್ಷಿ ಅದರಲ್ಲಿ ಸಿಕ್ಕಿ ಅದರಲ್ಲಿ ಆಮೇಲೆ ಅದರಲ್ಲಿ ಯಾರು ಬರ್ತಾ ಅವರಿಗೆ ಹೇಳಿದ ಸೆಕೆಂಡ್ ನಾವು ಸುಮ್ಮನೆ ಅದು ಫಸ್ಟ್ ಸಿಕ್ಕಿದಂತ ಆಮೇಲೆ ಫೋರ್ತ್ ಆಮೇಲೆ ಸೆಕೆಂಡ್ ಅಮ್ಮ. ಹಾಗಾಗಿ ಈ ಗಿಫ್ಟ್ ನಮಗೆ ಸಿಕ್ಕಿರೋದಮ್ಮ. ಹೌದಚ್ಚು. ಅಯ್ಯೋ, ನನ್ ಮುದ್ದಾದ ಮಗಳು ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಗಿಫ್ಟ್ ತಂದಿದ್ದಾಳೆ. ಅಮ್ಮ, ಹೋಗಮ್ಮ, ನನಗೆ ನಾಚಿಕೆ ಆಗ್ತಾ ಇದೆ. ಪಪ್ಪ, ಪಪ್ಪ, ಇದನ್ನ ಬೇಗ ಬೇಗ ಓಪನ್ ಮಾಡಿ ಪಪ್ಪ, ಇದ್ರೊಳಗೆ ಏನಿದೆ ಅಂತ ನೋಡ್ಬೇಕು, ತುಂಬಾ ಆಸೆ ಆಗ್ತಿದೆ ಪಪ್ಪ. ಆಯ್ತಚ್ಚು. ಅಮ್ಮ, ಇದರಲ್ಲಿ 15,000 ನಿಂದು ಏನೋ ಇಟ್ಟಿದಾರಮ್ಮ, ಹೇಳಿದ್ರು ಟೀಚರು. 15,000 ರೂಪಾಯಿನಾ? ಅಂತದ್ ಏನಿದೆ ಮೊದ್ಲು ನೋಡ್ಬೇಕು. ಅಯ್ಯೋ, ಕರೆಂಟ್ ಹೋಯ್ತು ರೀ, ಟಾರ್ಚ್ ತನ್ನಿ. ಏನ್ರಿ ಇದು ಕಾಣ್ತಾ ಇದೆ ಬಾಕ್ಸ್? ಬಾಕ್ಸ್ ಅಲ್ಲ ಸ್ವೀಟಿ, ಬಾಕ್ಸ್ ಓಪನ್ ಆಯ್ತು. ಅಮ್ಮ, ಇದೇನಂತ ನಿಮಗೆ ಗೊತ್ತಾಗ್ಲಿಲ್ವಾ? ಏನಚ್ಚು, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್,
ಈಗ ಗಿಫ್ಟ್ ಬಾಕ್ಸ್ ಓಪನ್ ಆಯ್ತಲ್ಲ ಅದ್ರೊಳಗೆ ಏನಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.